ಓಂ 132ನೇ ಶ್ಲೋಕದ 2ನೇ ಭಾಗ. ನಮೋ ಮಹದ್ಭ್ಯೋಸ್ತು ನಮಃ ಶಿಶುಭ್ಯಃ ನಮೋ ಯುವಭ್ಯೋ ನಮಃ ವಟುಭ್ಯಃ ಯೇ ಬ್ರಾಹ್ಮಣಾಗಾಮವಧೂತಲಿಂಗಾಃ ತರಂತಿ ತೇಭ್ಯಃ ಶಿವಮಸ್ತು ರಾಜ್ಞಾಂ. ಪ್ರಭು ಗಣರಾಜ ತಾನು ಮಾಡಿರತಕ್ಕಂತಹ ತಪ್ಪಿಗೆ ಪ್ರಾಯಶ್ಚಿತ್ತದ ರೂಪದಲ್ಲಿ ಎಲ್ಲರಲ್ಲೂ ಕೂಡ ಹೋಗಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾನೆ. ಎಲ್ಲರೂ ಕೂಡ ನನ್ನನ್ನು ಕ್ಷಮಿಸಿ ಎಂಬುದಾಗಿ ಹೇಳ್ತಾ ಇದ್ದಾನೆ. ಅದಕ್ಕೆ ಸಂಬಂಧಪಟ್ಟಂತಹ ವ್ಯಾಖ್ಯಾನದ ಭಾಗ ನಮೋ ಮಹದ್ಭ್ಯ ಅಲ್ಲಿಂದ ಆಗಬೇಕು. ಮೊದಲನೇ ಅತ್ರ ಅಯಮಾಶಯ ಅಂತ ಆಗಿತ್ತು ಆ ಪ್ಯಾರ. ಅದಾದ್ಮೇಲೆ ನಮೋ ಮಹದ್ಭ್ಯ ಅಂದರೆ ಮಹಾತ್ಮರನ್ನ ನಾವು ನಿಂದನೆ ಮಾಡೋದ್ರಿಂದಾಗಿ ನಮ್ಮ ಆಯುಷ್ಯ, ನಮ್ಮ ಸಂಪತ್ತು, ನಮ್ಮ ಕೀರ್ತಿ, ನಮ್ಮ ಧೈರ್ಯ, ನಮಗೆ ಹಿರಿಯರ ನಮ್ಮ ಮೇಲೆ ಇರ್ತಕ್ಕಂಥ ಹಿರಿಯರ ಆಶೀರ್ವಾದ ಅದೆಲ್ಲವೂ ನಾಶವಾಗತ್ತೆ ಎಂಬ ವಿಚಾರವನ್ನು ನೋಡಿದ್ವಿ. ಅದಕ್ಕೆ ಮುಂದೆ ನಮೋ ಮಹದ್ಭ್ಯ ಇತಿ ಪರಿಮಾಣತಃ ಆ ಮಹದ್ಭ್ಯ ರೂಪ ವಿಶೇಷೇಭ್ಯ ಆ ನಮಃ ಅಸ್ತು. ಅಂದ್ರೆ ಭಗವಂತನ ಪರಿಮಾಣ ಇದೆಯಲ್ಲ ಅದಕ್ಕೆ ನಮಸ್ಕಾರ ಅನ್ನೋ ರೀತಿಯಲ್ಲಿ ಭಗವಂತನದ್ದು ಮಹತ್ ಪರಿಮಾಣ ಅಂದ್ರೆ ಉಪನಿಷತ್ತಲ್ಲೇ ಹೇಳುವಂತೆ ಅಣೋರಣೀಯಾನ್ ಮಹತೋ ಮಹೀಯಾನ್ ಅಂತ. ಭಗವಂತ ಸಕಲ ಅಣುಗಳಿಗಿಂತಲೂ ಅಣು, ಸಕಲ ಮಹತ್ಗಿಂತಲೂ ಮಹತ್. ಹಾಗಾಗಿ ಅಣುರೂಪದಲ್ಲಿರ್ತಕ್ಕಂಥ ಭಗವಂತನಿಗೆ, ಮಹತ್ ರೂಪದಲ್ಲಿರ್ತಕ್ಕಂಥ ಭಗವಂತನಿಗೆ ನಮಸ್ಕಾರ. ಅದೇ ರೀತಿಯಲ್ಲಿ ಯುವಕನಂತೆ ಇರತಕ್ಕಂಥ ಭಗವಂತನಿಗೆ ವಟುವಿನಂತೆ, ಯುವಕನಂತೆ ರಾಮನಾಗಿ ಕೃಷ್ಣನಾಗಿ ಯುವಕ ರೂಪದಲ್ಲಿ ಇರ್ತಕ್ಕಂಥ ಭಗವಂತ, ಇನ್ನು ವಟು ವಾಮನಾದಿ ವಟು ರೂಪದಲ್ಲಿರ್ತಕ್ಕಂಥ ಭಗವಂತನಿಗೆ, ಭಗವಂತನ ಸಕಲ ರೂಪಗಳಿಗೂ ಸಕಲ ಪರಿಮಾಣಗಳಿಗೂ ಒಂದು ದೊಡ್ಡ ಪರಿಮಾಣ ಮತ್ತು ತುಂಬಾ ಸೂಕ್ಷ್ಮ ಪರಮಾಣು ಅದರೊಳಗಡೆ ಇರ್ತಕ್ಕಂಥ ಪರಮಾತ್ಮ. ಇನ್ನು ನಮ್ಮ ಕಣ್ಣಿಗೆ ಕಾಣತಕ್ಕಂಥ ರಾಮಕೃಷ್ಣಾದಿ ರೂಪಗಳು ವಟುವಾಗಿ ಬಂದು ವಾಮನನಾಗಿ ಬಂದು ತ್ರಿವಿಕ್ರಮನಾಗಿ ಬೆಳೆದಂಥ ವಾಮನ ರೂಪ, ಹೀಗೆ ಎಲ್ಲ ರೂಪಗಳಿಗೂ ನಮಸ್ಕಾರ. ಪರಿಮಾಣತಃ, ಪರಿಮಾಣ ಅಂದ್ರೆ ದೊಡ್ಡ ಪರಿಮಾಣ, ಚಿಕ್ಕ ಪರಿಮಾಣ ಎಂಬುದಾಗಿ. ಆ ಮಹದ್ಭ್ಯ ರೂಪ ವಿಶೇಷೇಭ್ಯ ಆ ನಮಃ ಅಸ್ತು. ಆ ಮಹದ್ಭ್ಯ ಮಹದ್ ರೂಪದಿಂದ ಆರಂಭಿಸಿಕೊಂಡು ಚಿಕ್ಕ ರೂಪ, ಅತೀ ಬೃಹದ್ ರೂಪ, ಅದು ಮಹತೋ ಮಹೀಯಾನ್ ದೊಡ್ಡ ರೂಪ, ತ್ರಿವಿಕ್ರಮ ರೂಪದಿಂದ ಆರಂಭಿಸಿಕೊಂಡು ಒಂದು ಪರಮಾಣು ಇದೆ ಅಂದ್ರೆ ಜಗತ್ನಲ್ಲಿ, ಆ ಪರಮಾಣುವಿನ ಒಳಗಡೆ ಇರತಕ್ಕಂಥ ಭಗವಂತ ಇನ್ನೂ ಚಿಕ್ಕವನು ಅಂತ ಸಣ್ಣ ರೂಪಕ್ಕೂ ಕೂಡ ಪರಿಮಾಣತಃ ಆ ಮಹದ್ಭ್ಯ ರೂಪ ವಿಶೇಷೇಭ್ಯ ಆ ನಮೋಸ್ತು. ನ ಕೇವಲಂ ನಿರವಧಿಕಂ ಮಹತ್ ಪರಿಮಾಣೇಭ್ಯ ಭಕ್ತ್ಯಾದಿ ಸಾಹಿತ್ಯೇನ ಸಮ್ಯಕ್ ನಮಃ ಅಸ್ತು. ಅಂದ್ರೆ ನಿರವಧಿಕ ಮಹತ್ ಪರಿಮಾಣೇಭ್ಯ ಎಲ್ಲದಕ್ಕಿಂತಲೂ ದೊಡ್ಡ ಮಹತ್ ಪರಿಮಾಣ ಪರಮಾತ್ಮನದ್ದು, ಅದು ಸುಮ್ಮನೆ ನಮಸ್ಕಾರ ಅಂತಲ್ಲ. ಮತ್ತೇನು ಭಕ್ತ್ಯಾದಿ ಸಾಹಿತ್ಯೇನ ಸಮ್ಯಕ್ ನಮಃ ಅಸ್ತು. ನಮಸ್ಕಾರ ಮಾಡಬೇಕಾದ್ರೆ ಸುಮ್ಮನೆ ಕಾಟಾಚಾರಕ್ಕೆ ಕೈ ಮುಗಿಯೋದು ಕಾಲು ಮುಗಿಯೋದಾಗೋದಿಲ್ಲ, ಭಕ್ತಿಪೂರ್ವಕವಾಗಿ ನಮಸ್ಕಾರ ಮಾಡ್ಬೇಕಂತೆ. ಭಕ್ತ್ಯಾದಿ ಸಹಿತವಾಗಿ ಭಗವಂತನಿಗೆ ನಮಸ್ಕಾರ. ಕಿನ್ನಾಮ ಮತ್ತೆ ಹೇಗೆ ಅಂದ್ರೆ ತದೀಯಂ ಮಹಿಯೋ ರೂಪಮ ಆರಭ್ಯ ಅಣಿಯ ಪರ್ಯಂತಂ ಏವ ಇತ್ಯಾಶಯೇನ. ಅಂದ್ರೇನು? ಭಕ್ತ್ಯಾದಿ ಸಹಿತವಾಗಿ ಭಗವಂತನ ದೊಡ್ಡ ರೂಪದಿಂದ, ಮಹೀಯ ರೂಪ ಬಹಳ ಬೃಹತ್ ರೂಪ, ಆ ದೊಡ್ಡ ರೂಪದಿಂದ ಆರಂಭಿಸಿಕೊಂಡು ಅತ್ಯಂತ ಚಿಕ್ಕ ರೂಪ ಅಂದ್ರೆ ಎಲ್ಲ ರೂಪಗಳಿಗೂ ನಮಸ್ಕಾರ. ಆ ಶಿಶುಭ್ಯ ಮುಂದೆ ಶಿಶುಭ್ಯ ಅಪಿ ಆ ಶಿಶುಪರ್ಯಂತಮಪಿ ನಮೋಸ್ತು. ಶಿಶುಭ್ಯ ಅಂತ ಹೇಳಿದ್ರೆ ಶಿಶುವಿನವರೆಗೂ ಎಲ್ಲರಿಗೂ ನಮಸ್ಕಾರ ಅಂತ ಅರ್ಥ. ಅಂದ್ರೆ ದೊಡ್ಡ ರೂಪದಿಂದ ಆರಂಭಿಸಿಕೊಂಡು ಅತಿ ಪುಟ್ಟ ರೂಪ, ಅಥವಾ ದೊಡ್ಡ ಅತ್ಯಂತ ವೃದ್ಧನಿಂದ ಆರಂಭಿಸಿಕೊಂಡು ಒಬ್ಬ ಯುವಕ, ಒಬ್ಬ ಬಾಲಕ, ಒಬ್ಬ ಶಿಶು, ಎಲ್ಲರಿಗೂ ನಮಸ್ಕಾರ. ಶಿಶುಭ್ಯ ಅಪಿ ಆ ಶಿಶುಪರ್ಯಂತಂ ನಮೋಸ್ತು. ಶಿಶುವಿನವರೆಗೂ ನಮಸ್ಕಾರ. ನನು ಏವಂ ಮಹಿಯೋ ರೂಪಮಾರಭ್ಯ ಅಣಿಯ ಪರ್ಯಂತಂ ಗಣನೆ ಅನಂತ ಪರಿಮಾಣ ರೂಪ ಪ್ರಾಪ್ತ್ಯ ಅಸ್ಮಾಕಂ ಅಲ್ಪಮತೀನಾಂ ಅಲ್ಪಾಯುಷಾಂ ಚ ನ ತನ್ನಮನಂ ಸುಶಕ್ಯಂ ಇತ್ಯತಃ ಸತ್ಯಂ ಪ್ರತಿವ್ಯಕ್ತಿನ ಮನೆ ತಥಯತಿ. ಇಲ್ಲಿ ಹೇಳ್ಬೇಕಾದ್ರೆ ಭಗವಂತನ ಬೃಹದ್ ರೂಪದಿಂದ ಹಿಡಿದು ಮಧ್ಯರೂಪ, ಚಿಕ್ಕ ರೂಪ ಎಲ್ಲದಕ್ಕೂ ನಮಸ್ಕಾರ ಅಂತ. ನಮಗೆ ಇಡೀ ಜೀವಮಾನ ಪೂರ್ತಿ ನಮಸ್ಕಾರ ಮಾಡ್ಕೊಂಬೋದು, ಒಂದೊಂದೇ ದಿನಕ್ಕೆ ಒಂದೊಂದು ರೂಪವನ್ನ ಆಲೋಚನೆ ಮಾಡಿ ನಮಸ್ಕಾರ ಮಾಡ್ಕೊಂಡ್ಬಂದ್ರು ಕೂಡ ಮುಗಿಯೋದಿಲ್ಲ. ಯಾಕೆ ನಾವು ಅಲ್ಪಾಯುಷ್ಯಗಳು ಮತ್ತು ಅಲ್ಪಮತಿಗಳು. ಭಗವಂತನ ಆ ಎಲ್ಲಾ ರೂಪಗಳನ್ನ ನಮ್ಮ ಒಂದು ಚಿಂತನೆಯಲ್ಲಿ ಚಿಂತಿಸಿ ನಮಸ್ಕಾರ ಮಾಡ್ಲಿಕ್ಕೆ ಆಗೋದೂ ಇಲ್ಲ.
ಅರೆ ಇಲ್ಲಿ ರಘುಗಣರಾಜ ಹಾಗೆ ನಮಸ್ಕಾರ ಮಾಡ್ತಾ ಇದ್ದಾನೆ ಅಂತ ಭಾಗವತ ಹೇಳ್ತಾ ಇದೆ. ಭಾಗವತ ಇರೋದೇನಕ್ಕೋಸ್ಕರವಾಗಿ ರಘುಗಣರಾಜನ ಮಾಡದ ಅಂತ ನಮಗೆ ಬರೀ ಕಥೆ ಹೇಳಲಿಕ್ಕೆ ಇರೋದಲ್ಲ. ನಾವು ಆ ರೀತಿಯಲ್ಲಿ ಭಗವಂತನನ್ನ ಧ್ಯಾನ ಮಾಡಬೇಕು, ನಮಸ್ಕಾರ ಮಾಡಬೇಕು ಅಂತ ತೋರಿಸ್ಕೊಡ್ಲಿಕ್ಕೋಸ್ಕರವಾಗಿ ಇದೆಲ್ಲ ಕಥೆಗಳಿರುವಂಥದ್ದು. ಹಾಗಾಗಿ ನಾವು ಹೇಗೆ ಆತ ನಮಸ್ಕಾರ ಮಾಡೋದು? ಭಗವಂತನ ಪ್ರತಿಯೊಂದು ರೂಪಗಳಿಗೂ, ಬೃಹದ್ ರೂಪದಿಂದ ಆರಂಭಿಸಿಕೊಂಡು ಅಣುರೂಪದವರೆಗೂ ಎಲ್ಲಾ ರೂಪಗಳಿಗೂ ಅಲ್ಪಮತಿಗಳಾದ ಅಲ್ಪಾಯುಷ್ಯಗಳಾದ ನಮಗೆ ನಮಸ್ಕಾರ ಮಾಡ್ಲಿಕ್ಕೆ ಆಗೋದಿಲ್ವಲ್ಲ ಅಂತ ಪ್ರಶ್ನೆ ಬರುತ್ತೆ. ನಾನು ಏವಂ ಮಹೀಯೋ ರೂಪಮಾರಭ್ಯ ಅತ್ಯಂತ ಮಹತ್ ರೂಪದಿಂದ ಹಿಡಿದುಕೊಂಡು ಅಣೀಯ ಪರ್ಯಂತಂ ಪರಮಾಣುವಿನಲ್ಲಿ ಇನ್ನೂ ಅಣುವಾಗಿ ಒಳಗಿರ್ತಕ್ಕಂಥ ಭಗವಂತನ ರೂಪ, ಅದನ್ನು ನೀವು ಗಣನೆ ಲೆಕ್ಕ ಹಾಕ್ತಾ ಕೂತ್ರೆ ಅನಂತ ಪರಿಣಾಮ ರೂಪ ಪ್ರಾಪ್ತಿಯ ಭಗವಂತನ ಅನಂತ ಪರಿಮಾಣಗಳು ಮತ್ತು ಅನಂತ ರೂಪಗಳು ನಮ್ಮ ಕಣ್ಣು ಮುಂದೆ ನಿಲ್ಲುತ್ತೆ. ಆದರೆ ಅಸ್ಮಾಕಂ ಅಲ್ಪಮತೀನಾಂ ಅಲ್ಪಾಯುಷಾಂಚ, ನಮಗೆ ಅಷ್ಟು ದೇವರ ರೂಪವನ್ನ ಧ್ಯಾನ ಮಾಡಿ ನಮಸ್ಕಾರ ಯಾಕಂದ್ರೆ ನಮಸ್ಕಾರ ಸುಮ್ಮನೆ ಮಾಡುವುದಲ್ಲ, ಆ ರೂಪ ನಮ್ಮ ಕಣ್ಣು ಮುಂದೆ ಬರಬೇಕು. ಕಣ್ಣು ಮುಂದೆ ಆ ರೂಪವನ್ನ ತಂದುಕೊಂಡು ಮನಸ್ಸಿನಲ್ಲಿ ಧ್ಯಾನ ಮಾಡಿಕೊಂಡು ನಮಸ್ಕಾರ ಮಾಡಬೇಕಾಗಿರ್ತಕ್ಕಂಥದ್ದು. ಹಾಗಾಗಿ ಅಲ್ಪಮತೀನಾಂ ಅಲ್ಪಾಯುಷಾಂಚ ನ ತನ್ನ ಮನಂ ಸುಶಕ್ಯಂ, ಅಂತ ಭಗವಂತನ ಆ ಎಲ್ಲಾ ರೂಪಗಳಿಗೆ ನಮಸ್ಕಾರ ಮಾಡೋ ಸಾಧ್ಯನೇ ಇಲ್ವಲ್ಲ. ಇತ್ಯತಃ ಸತ್ಯಂ ಪ್ರತಿವ್ಯಕ್ತನ ಮನೆ ತಥಾ, ಎಲ್ಲರಿಗೂ ನಮಸ್ಕಾರ ಮಾಡೋದು ಅಂದ್ರೆ ಹೇಳು ಸರಿ. ಭಗವಂತನ ಪ್ರತಿಯೊಂದು ರೂಪಗಳಿಗೂ ಇದೇ ಕ್ರಮದಲ್ಲಿ ನಮಸ್ಕಾರ ಮಾಡ್ತಾ ಕೂತ್ಕೊಳ್ಬೇಕು ಅಂದ್ರೆ ಅದು ಅಸಾಧ್ಯವಾಗಿರತಕ್ಕಂಥದ್ದು, ಸಾಧ್ಯನೇ ಇಲ್ಲ. ಮತ ಅತ್ರತು ಕಯಾಚಿತ್ ವಿವಕ್ಷಯ ಅನಂತ ರೂಪಸ್ಯಾಪಿ ಹರೇ, ಅಂದ್ರೆ ಭಗವಂತನ ಕೆಲವೊಂದು ರೂಪಗಳು, ಮಹದ್ ರೂಪ, ಅಣುರೂಪ, ಮಧ್ಯದ ಒಂದೆರಡು ರೂಪ. ಅತ್ರತು ಕಯಾಚಿತ್ ಕಯಾಚಿತ್ ಕೆಲವೇ ಅಂತ ಅರ್ಥ. ಕಯಾಚಿತ್ ವಿವಕ್ಷಯ ಅನಂತ ರೂಪಸ್ಯಾಪಿ ಹರೆ, ಭಗವಂತ ಅನಂತ ರೂಪ, ಪರಮಾತ್ಮನೇ ಸತತ ಮೇಘರೂಪಿಣೆ ದಶರೂಪಿಣೆ ಶತಸಹಸ್ರ ರೂಪಿಣೆ ಅವಿಕಾರಣೆ ಸ್ಫುಟಂ ಅನಂತ ರೂಪಿಣೆ ಅಂತ. ಭಗವಂತ ಅನಂತ ರೂಪ, ಅನಂತ ರೂಪಸ್ಯಾಪಿ ಹರೇ, ಅನಂತ ರೂಪಸ್ಯಾಪಿ ಹರೇ ಚತುರೂಪತ್ವ ವಂದನಂ, ಅಲ್ಲಿ ದೀರ್ಘ ಇದೆ, ಚತುರೂಪತ್ವ ವಂದನಂ ಅಂತ. ಅಂದ್ರೆ ಅಲ್ಲಿ ರೇಫ ಇರೋದ್ರಿಂದಾಗಿ ಏನಾಗಿದೆ, ಸಂಧಿಯಾಗಿ ರೇಪ ಲೋಪವಾಗಿ ಆ ಉಕಾರ ಎಂಬುವಂಥದ್ದು ದೀರ್ಘವಾಗಿದೆ. ಹಾಗಾಗಿ ಚತುರ್ರೂಪ ರೂಪತ್ವ ವಂದನ, ನಾಲ್ಕು ರೂಪದ ವಂದನೆ. ಅನಂತ ಪರಿಣಾಮಸ್ಯಾಪಿ, ಒಂದು ಮಹದ್ ರೂಪದ ಭಗವಂತನ ಮಹದ್ ರೂಪ, ಇಡೀ ಬ್ರಹ್ಮಾಂಡವನ್ನ ವ್ಯಾಪಿಸಿಕೊಂಡ ಮಹದ್ ರೂಪ, ಅದಕ್ಕೂ ನಮಸ್ಕಾರ. ಬ್ರಹ್ಮಾಂಡ ಶುರುವಾಗಲಿಕ್ಕೆ ಕಾರಣವಾಗಿರತಕ್ಕಂಥದ್ದು ಪರಮಾಣು, ಎಲ್ಲವೂ ಮೂಲ ಪರಮಾಣು. ಆ ಪರಮಾಣುವಿನ ಒಳಗೂ ಅಣುವಾಗಿ ಪರಮಾತ್ಮ ಇದ್ದಾನೆ, ಆ ರೂಪಕ್ಕೆ ನಮಸ್ಕಾರ. ಇನ್ನು ನಮಗೆ ಕಾಣತಕ್ಕಂಥ ರಾಮ, ಕೃಷ್ಣ, ಪರಶುರಾಮ ಈ ಎಲ್ಲ ರೂಪಗಳಿಗೂ ನಮಸ್ಕಾರ. ಚತುರೂಪತ್ವ ವಂದನಂ ಅನಂತ ಪರಿಮಾಣಸ್ಯಾಪಿ, ನಾಲ್ಕು ರೂಪಕ್ಕೆ ನಮಸ್ಕಾರ ಮಾಡ್ರೆ ಸಾಕು, ಎಲ್ಲದಕ್ಕೂ ನಮಸ್ಕಾರ ಮಾಡ್ದಂಗೆ. ಯಾಕಂದ್ರೆ ಈ ನಾಲ್ಕು ರೂಪದ ಭಗವಂತ ಬೇರೆ ಅಲ್ಲ, ಭಿನ್ನ ಭಿನ್ನ ರೂಪದ ಭಗವಂತ ಬೇರೆ ಅಲ್ಲ, ಎಲ್ಲವೂ ಕೂಡ ಒಂದೇ, ಭಗವಂತ ಸಮಾನ. ಪರಿಮಾಣ ಚತುಷ್ಟಯೋಪೇತೇನ ವಿಗ್ರಹತೆಯ ಭವಾದೃಶಾನಾಮಪಿ ಕ್ರೋಢೀಕಾರೇಣ ತನ್ನಮನಂ ಸುಶಕ್ಯಂ ಇತ್ಯಭಿಪ್ರಾಯೇಣ ಮಹತ್ವ ಅಣುತ್ವ ತನ್ಮಧ್ಯವರ್ತಿ ಯೌವನಾಕಾರ ಸದೃಶಾಕಾರತ್ವ ವಟುತ್ವಾಕಾರ ಸದೃಶಾಕಾರತ್ವ ವ್ಯಕ್ಷಯ ಚತುಷ್ಟಯಂ ಅಭಿಪ್ರೇತ್ಯ ಮಹತಃ ಆರಭ್ಯ ಶಿಶುಪರ್ಯಂತಂ ಇತ್ಯುಕ್ತಂ ವಿಷದಯನ್ನ ತನ್ಮಧ್ಯವರ್ತಿನಃ ದರ್ಶಯತಿ. ಅಂದ್ರೆ ಇದು ಶ್ಲೋಕ ಇನ್ನೊಂದು 5 ದಿನನೇ ಬೇಕು, ಬಹುಶಃ ಇನ್ನು 4 ರಿಂದ 5 ದಿನ ಈ ಶ್ಲೋಕದ ವ್ಯಾಖ್ಯಾನವೇ ಇದೆ. ಸ್ವಲ್ಪ ಕಠಿಣ ಇರುತ್ತೆ, ಅಂದ್ರೆ ಈ ಕಥೆಗೆ ಸಂಬಂಧಪಟ್ಟಾಗ ಬೇರೆ ಬೇರೆ ರೀತಿಯಲ್ಲಿ ವ್ಯಾಖ್ಯಾನ ಮಾಡ್ತಾ ಹೋಗ್ತಾರೆ. ಅದಾದ್ಮೇಲೆ ಮತ್ತೆ ಮುಂದಿನ ಶ್ಲೋಕ ಶುರು ಆಗೋದು. ಕೆಲವರಿಗೆ ಸ್ವಲ್ಪ ಸಂಸ್ಕೃತದ ಪರಿಜ್ಞಾನ ಕಡಿಮೆ ಇದ್ದವ್ರಿಗೆ ಚೂರು ಇದು ಕಷ್ಟ ಆಗತ್ತೆ. ಅಂತೂ ಕೇಳಿಸ್ಕೊಳ್ತೋಗಿ, ಎಷ್ಟು ಅರ್ಥ ಮಾಡ್ಕೊಳ್ಲಿಕ್ಕೆ ಸಾಧ್ಯವೋ ಅಷ್ಟು ಅರ್ಥ ಮಾಡ್ಕೊಳ್ಳಿ. ಆ ಕೇಳೋರಿಂದ ಒಂದು ಪುಣ್ಯ ಅನ್ನೋದಿರುತ್ತೆ. ಹಾಗಾಗಿ ಅರ್ಥನೇ ಆಗ್ತಾ ಇಲ್ಲ ಅಂತ ಬೇರೆ ಕಡೆಗೆ ಮನಸ್ಸು ಮಾಡ್ಕೊಂಡು ಕೂತ್ಕೊಳ್ಬೇಡಿ. ಎಷ್ಟು ಸಾಧ್ಯವೋ ಅಷ್ಟು ಅರ್ಥ ಮಾಡ್ಕೊಳ್ಳಿ. ಯಾಕಂದ್ರೆ ಇದು ಕಥೆ ಇಲ್ಲ, ಈ ಶ್ಲೋಕಕ್ಕೆ ಸಂಬಂಧಪಟ್ಟಾಗಿ ಬೇರೆ ಬೇರೆ ರೂಪದಲ್ಲಿ ಅದಕ್ಕೆ ಅನ್ವಯವನ್ನು ಮಾಡ್ತಾ ಇದ್ದಾರೆ, ಬೇರೆ ಬೇರೆ ಅರ್ಥವನ್ನು ತೋರಿಸ್ಕೊಡ್ತಾ ಇದ್ದಾರೆ. ಹಾಗಾಗಿ ಸಂಸ್ಕೃತ ಗೊತ್ತಿಲ್ಲದವ್ರಿಗೆ ಕಷ್ಟ ಅನ್ನಿಸ್ಬಹುದು, ಆದ್ರೂ ಕೂಡ ಏಕಾಗ್ರತೆಯಿಂದ ಕೇಳಿಸ್ಕೊಂಡ್ರೆ ಒಂದು ಅರ್ಧ ಭಾಗನಾರು 50% ಅರ್ಥ ಆಗತ್ತೆ. ನೋಡಿ ವ್ಯಾಖ್ಯಾನ. ಪರಿಮಾಣ ಚತುಷ್ಟಯೋಪೇತ ವಿಗ್ರಹತಯ, ಭಗವಂತ ಪರಿಮಾಣ ಚತುಷ್ಟಯೋಪೇತ ವಿಗ್ರಹ ಅಂದ್ರೆ 4 ರೂಪಗಳು, ಅಣುರೂಪ, ಮಹದ್ರೂಪ, ಮಧ್ಯಮ ರೂಪ. ಹೀಗೆ ಮಧ್ಯಮದಲ್ಲಿ 2 ವಿಗ್ರಹ ಅಂದ್ರೆ ಶರೀರ ಅಂತ ಅರ್ಥ. ಭವಾದೃಶಾನಾಮಪಿ ಕ್ರೋಢೀಕಾರೇಣ ಅಂದ್ರೆ ಎಲ್ಲರನ್ನೂ ಕೂಡ, ಅದೇನು ಭಗವಂತ ಎಲ್ಲರೊಳಗೂ ಇದ್ದಾನಲ್ಲ, ಹಾಗಾಗಿ ಎಲ್ಲರನ್ನೂ ಅಂದ್ರೆ ರಘುಗಣರಾಜನ ಮುಂದೆ ಇರತಕ್ಕಂಥ ಜಡಭರತ, ಅವನಿಂದ ಹಿಡಿದುಕೊಂಡು ಎಲ್ಲರಿಗೂ ಕೂಡ ನಮಸ್ಕಾರ ಮಾಡ್ಲಿಕ್ಕಾಗತ್ತೆ. ಕ್ರೋಢೀಕಾರೇಣ ತನ್ನ ಮನಂ ಕುಶಕ್ಯಂ, ಭಗವಂತನ ನಮಸ್ಕಾರ ಮಾಡ್ಲಿಕ್ಕೆ ಸಾಧ್ಯ. ಯಾಕಂದ್ರೆ ಅಣುರೂಪ ನಾವು ನೋಡ್ಲಿಕ್ಕೆ ಆಗಲ್ಲ, ಮಹದ್ರೂಪ ನೋಡಿಲ್ಲ,
ಹಾಗಾಗಿ ಎಲ್ಲರಲ್ಲಿ ಇರತಕ್ಕಂಥ ಭಗವಂತನಿಗೆ ನಮಸ್ಕಾರ ಅಂದ್ರೆ ಆ ಎಲ್ಲರಿಗೂ ನಮಸ್ಕಾರ ಮಾಡುವಂಥದ್ದು, ಎಲ್ಲರ ಒಳಗಿರ್ತಕ್ಕಂಥ ಭಗವಂತ ನಮಸ್ಕಾರ ಮಾಡುವಂಥದ್ದು ಸುಲಭ ಆಗತ್ತೆ. ಅದಕ್ಕೋಸ್ಕರವಾಗಿ ಸುಶಕ್ತಿ ಮಿತ್ತಭಿಪ್ರಾಯಣ ಮಹತ್ವ ಅಣುತ್ವ ಮಹತ್ ಪರಿಮಾಣ ಅಣುತ್ವ ಪರಿಮಾಣ ತನ್ಮಧ್ಯವರ್ತಿ, ಅದರ ಒಳಗಡೆ ಇರತಕ್ಕಂಥ ಎರಡು, ಒಂದು ಯೌವನಾಕಾರ ಸದೃಶವಾದ ಆಕಾರ, ಒಂದು ಯಾವುದು ವಟು ಆಕಾರ. ಯೌವನ ವಟುಗಳಿದ್ರು ಕೂಡ ಯುವಕರಾಗಿರ್ತಾರೆ. ಹಾಗಾಗಿ ಯೌವನಾಕಾರ, ಭಗವಂತನ ಯೌವನಾಕಾರಕ್ಕೆ ಸದೃಶವಾದ ಆಕಾರ ಅಂದ್ರೆ ವಟು ಆಕಾರ ವಾಮನ. ಇನ್ನು ವಟುತ್ವಾಕಾರ, ಅದು ವಟುತ್ವಾಕಾರ ಸದೃಶವಾದ ಆಕಾರ, ವಟು ಆಕಾರಕ್ಕೆ ಸದೃಶವಾಗಿರತಕ್ಕಂಥ ಇನ್ನು ಚಿಕ್ಕ ಆಕಾರಗಳು. ಹೀಗೆ ವಟುತ್ವಾಕಾರ ಸದೃಶಾಕಾರಕ್ಷಯ ಚತುಷ್ಟಯಂ ಅಭಿಪ್ರೇತ್ಯ, ಈ ನಾಲ್ಕನ್ನ ಹೇಳಿ ಮಹತಃ ಆರಭ್ಯ, ಮಹಾತ್ಮರಿಂದ ಹಿಡುಕೊಂಡು ಶಿಶುವರೆಗೂ, ಅಥವಾ ಭಗವಂತನ ಮಹದ್ ರೂಪದಿಂದ ಹಿಡಿದುಕೊಂಡು ಚಿಕ್ಕ ರೂಪದವರೆಗೂ, ಶಿಶುಪರ್ಯಂತಂ ಇತ್ಯುಕ್ತಂ ವಿಶದೇನ್ ತನ್ಮಧ್ಯವರ್ತಿನಃ ದರ್ಶಯತಿ. ಒಂದು ಮಹತ್ ರೂಪ, ಇನ್ನೊಂದು ಅಣುರೂಪ. ಅದರ ಮಧ್ಯದಲ್ಲಿರ್ತಕ್ಕಂಥ ರೂಪ ಯಾವುದು? ನಮೋ ಯುವಭ್ಯ ನಮೋ ವಟುಭ್ಯ. ಒಂದು ಯುವಕರಿಗೆ, ಯುವಕರಲ್ಲಿರ್ತಕ್ಕಂಥ ಭಗವಂತ ಅಥವಾ ಯುವಕ ರೂಪದಲ್ಲಿ ಇರತಕ್ಕಂಥ ಭಗವಂತ ಅಂದ್ರೆ ರಾಮಕೃಷ್ಣಾದಿ ರೂಪಗಳು. ಇನ್ನೊಂದು ವಟು ರೂಪದಲ್ಲಿರ್ತಕ್ಕಂಥ ಭಗವಂತ, ವಾಮನ ರೂಪಿಯಾಗಿರ್ತಕ್ಕಂಥ ಭಗವಂತ. ಎಲ್ಲರಿಗೂ ನಮಸ್ಕಾರ. ಏವಂ ಪರಿಮಾಣ ಚತುಷ್ಟಯೋಪೇತಾನಿ ಅಪಿರೂಪಾಣಿ ನ ತ್ರಿತ್ವಾದೋ ಪರ್ಯವಸನ್ನಾನಿ. ಇನ್ನು 4 ರೂಪ ಅಂದ್ರೆ ಬರೀ 4 ಅಥವಾ ಒಂದು ಮಹತ್ತು, ಒಂದು ಅಣು, ಒಂದು ಮಧ್ಯಮ, 3 ಅಂತ ಅರ್ಥ ಅಲ್ಲ. ಕಿಂತು ಅಲಂ ಬಹೂನಿ ಸಂತಿ, ಭಗವಂತನ ರೂಪಗಳು ಅನೇಕ ಇದ್ದಾವೆ, ಚೆನ್ನಾಗಿ ಬೇಕಾದಷ್ಟಿದೆ. ಇತ್ಯಾಶಯೇನ, ಈ ಅಭಿಪ್ರಾಯದಿಂದಾಗಿ ಮಹತ್ವ್ಯ ಇತ್ಯಾದು ಸರ್ವತ್ರ ಬಹುವಚನ ಪ್ರಯೋಗ. ಭಗವಂತನ ಮಹದ್ರೂಪ ಒಂದೇ ಅಲ್ಲ, ಅನಂತ ಮಹದ್ರೂಪ. ಭಗವಂತನ ಅಣುರೂಪ ಅದು ಒಂದೇ ಅಲ್ಲ, ಅನಂತ ಅಣುರೂಪ. ಭಗವಂತನ ಮಧ್ಯ ಪರಿಮಾಣ, ವಟು ಪರಿಮಾಣ, ಯುವಕ ಪರಿಮಾಣ ಎಲ್ಲೂ ಕೂಡ ಒಂದಲ್ಲ, ಅನಂತ. ಅದಕ್ಕೆ ಬಹುವಚನ, ನಮೋ ಮಹದ್ಭ್ಯ ಎಂಬುದಾಗಿಲ್ಲ, ಬಹುವಚನ ಪ್ರಯೋಗ ಮಾಡಿರುವಂಥದ್ದು. ತಾನಿಚ ನ ಆಗಂತುಕ ನಿಮಿತ್ತವಶೇನ ವೃದ್ಧ್ಯಾದಿಮಂತಿ ಕಿಂತು ಏಕಪ್ರಕಾರೇಣ ಏವ. ನಾವು ಚಿಕ್ಕವರಾಗಿರ್ತೀವಿ, ಬೆಳಿತೀವಿ, ಕ್ರಮೇಣ ವಯಸ್ಸಾಗತ್ತೆ, ಕ್ಷೀಣಿಸ್ತೀವಿ, ಹೀಗೆ. ಅರೆ ಭಗವಂತನಲ್ಲಿ ಹಾಗಲ್ಲ. ನ ಆಗಂತುಕ ನಿಮಿತ್ತವಶೇನ, ಅವನಿಗೆ ಜನವಾರ ಬಿತ್ತು, ವಟು ಆದ, ಮದುವೆ ಆಯಿತು, ಗೃಹಸ್ಥನಾದ, ಈ ತರ ಅಲ್ಲ. ಮತ್ತೇನು ಅದಕ್ಕೆ ವೃದ್ಧಿ ಇಲ್ಲ, ಹ್ರಾಸ ಇಲ್ಲ, ಬೆಳೆಯೋದು ಇಲ್ಲ, ಮತ್ತೆ ಕಡಿಮೆ ಆಗೋದು ಇಲ್ಲ. ಏಕಪ್ರಕಾರೇಣ ಒಂದೇ ತರ ಇರುವಂತ ಭಗವಂತ ರೂಪಗಳು. ಆಸಮಂತಾತು ಸರ್ವೇಷು ಕಾಲೇಶು ಸರ್ವೇಷು ದೇಶೇಶು ಕೇಷುಚಿತ್ ನಿಮಿತ್ತೇಶು ಆಗತೇಶು ಗತೇಶು ತಥೈವ ಸಂತಿ. ಎಲ್ಲಾ ದೇಶದಲ್ಲೂ, ಎಲ್ಲಾ ಕಾಲದಲ್ಲೂ, ಎಲ್ಲಾ ಕಾಲಗಳಲ್ಲೂ ಅವನಿಗೆ ರಾಮನಾಗಿ ಪಟ್ಟಾಭಿಷೇಕ ಆಗ್ಲಿ, ಅಥವಾ ಯಾವುದೋ ಒಂದು ಕಾವಿ ಬಟ್ಟೆ ಹಾಕೊಂಡು ಕಾಡಿಗೆ ಹೋಗ್ಲಿ, ಎಲ್ಲಾ ಸಂದರ್ಭದಲ್ಲೂ ಒಂದೇ ತರ ಇರ್ತಾನೆ ಭಗವಂತ. ಈ ಅಭಿಪ್ರಾಯ ಹೇಳಿದು ಮಹದ್ಭ್ಯ ಇತ್ಯಾದಿ ಉತ್ತಮ. ಈ ಮಹದ್ಭ್ಯ ಇತ್ಯಾದಿಗಳನ್ನ ಈ ಅಭಿಪ್ರಾಯಕ್ಕೋಸ್ಕರ ಹೇಳ್ತಾ ಇದ್ದಾನೆ ರಘುಗಣರಾಜ. ಅಸ್ತು ಪರಿಮಾಣತಃ ಮಹತ್ವಾದಿಕಂ ಸದಾತನಂ. ಭಗವಂತನ ಮಹತ್ ಪರಿಮಾಣ, ಅಣುಪರಿಮಾಣ, ಮಧ್ಯ ಪರಿಮಾಣ ಇದೆಲ್ಲ ಸದಾತನ, ಯಾವಾಗ್ಲೂ ಇರುವಂಥದ್ದು ಅನ್ನೋದಿರಲ್ಲ. ಮತ್ತು ಅವಿಕೃತಂಚ, ಯಾವುದೇ ತರ ವಿಕಾರ ಇಲ್ಲ. ಇವತ್ತು ವಟುವಾಗಿದ್ದು ನಾಳೆ ವೃದ್ಧ ಆಗ್ತಾನೆ, ಆ ತರ ಇಲ್ಲ. ವಾಸ್ತವೀ ಸ್ಥಿತಿಸ್ತು ತೇಷಾಂ ರೂಪ ವಿಶೇಷಾಣ ಕಥಂ. ಇಲ್ಲಿ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಆ ಭಗವಂತ ಒಬ್ಬನೇ ದೇವರಲ್ವಾ, ದೇವರೊಬ್ಬನೇ ಅಂತ ಆದ್ಮೇಲೆ ಆ ಭಿನ್ನವಾಗಿರ್ತಕ್ಕಂಥ ವ್ಯತ್ಯಾಸಗಳು ಅದು ಯಾಕೆ ಅಂತ ಪ್ರಶ್ನೆಯಲ್ಲಿ, ಬೇರೆ ಬೇರೆ ರೀತಿಯ ವ್ಯತ್ಯಾಸಗಳೆಲ್ಲ ಯಾಕೆ? ಸದಾ ತಾರುಣ್ಯಮೇವ ಇತಿ ವದಾಮಹ, ಯಾವಾಗಲೂ ತಾರುಣ್ಯ ಅಂತಾನೆ ಇರಲಿ. ಯದಾ ಖಲು ಯದನುಗ್ರಹ ಪಾತ್ರಾಣಾಂ ರೂಪ ವಿಶೇಷಾಣಾಂ ದೇವಾನಾಪಿ ನಿತ್ಯ ತರುಣತ ತದಾ ಕಾಕಥಂತ ಆದಿದೇವ ಶಿರೋಮಣೆ ಹರೇಹ ರೂಪಾಣ ವಿಷಯ. ಈಗ ದೇವತೆಗಳು ನೋಡಿ, ಅವರಿಗೆ ವಯಸ್ಸಾಗಲ್ಲ. ದೇವತೆಗಳು ಯಾವಾಗಲೂ ಒಂದೇ ತರ ಇರ್ತಾರೆ. ದೇವತೆಗಳು ಯಾವಾಗಲೂ ಒಂದೇ ತರ ಯುವಕರಾಗಿರ್ಲಿಕ್ಕೆ ಕಾರಣ ಯಾರು? ದೇವರೇ. ಹಾಗಾಗಿ ದೇವತೆಗಳಿಗೆ ಹಾಗೆ ಏಕಪ್ರಕಾರದಲ್ಲಿ ಅಂತದ್ ಕೊಟ್ಟ ಮೇಲೆ ನಮ್ಮ ಪಾಡೇನು ಅಂದ್ರೆ ಏನು? ಭಗವಂತನ ಬಗ್ಗೆ ಹೇಳ್ಬೇಕು, ಅವನು ಯಾವಾಗಲೂ ತರುಣನಾಗಿರ್ತಾನೆ. ಭಗವಂತ ನಿತ್ಯ ತರುಣ ಅಂತ ನಾವು ಅನುಸಂಧಾನ ಮಾಡೋಣ. ಒಮ್ಮೊಮ್ಮೆ ಬಂದೊಂದು ರೀತಿಯಾಗಿರ್ತಕ್ಕಂಥ ರೂಪದಲ್ಲಿ ಯಾಕೆ ನಮಸ್ಕಾರ ಮಾಡಬೇಕು? ಸದಾ ತಾರುಣ್ಯಮೇವ ವದಾಮಹ. ಯದಾ ಖಲು ಯದನುಗ್ರಹ ಪಾತ್ರಾಣಾಂ, ಯಾವ ಭಗವಂತನ ಅನುಗ್ರಹಕ್ಕೆ ಪಾತ್ರರಾದಂತಹ ರೂಪ ವಿಶೇಷಾಣಾಂ ದೇವಾನಾಪಿ, ಬೇರೆ ಬೇರೆ ರೂಪದಲ್ಲಿರ್ತಕ್ಕಂಥ ಗಣಪತಿ, ಇಂದ್ರ, ಚಂದ್ರ, ರುದ್ರ ಇತ್ಯಾದಿ ಭಿನ್ನ ಭಿನ್ನ ರೂಪದಲ್ಲಿರ್ತಕ್ಕಂಥ ದೇವತೆಗಳಿಗೆ ನಿತ್ಯ ತರುಣತ ಸದಾ ಕಾಕತಂತ ಆದಿದೇವ ಶಿರೋಮಣೇ ಹರೇಹ ರೂಪಾಣ ವಿಷಯೇ. ಆದಿದೇವ ಶಿರೋಮಣಿ, ಆದಿದೇವ ಬ್ರಹ್ಮದೇವರು, ಅವರಿಗಿಂತಲೂ ಹಿರಿಯನಾಗಿರ್ತಕ್ಕಂಥ ಭಗವಂತ ಅವನು ನಿತ್ಯ ತರುಣ ಅಂತ ಬಾಯ್ಬಿಟ್ಟು ಹೇಳಲೇಬೇಕಾಗಿಲ್ಲ ಅಲ್ವಾ? ನಿತ್ಯ ಹೇಳಬೇಕಾದಂತ ಅಗತ್ಯ ಇಲ್ಲ. ಸದಾ ಕಾಕತಂತ ಆದಿದೇವ ಶಿರೋಮಣೇ ಹರೇಹ ರೂಪಾಣ ವಿಷಯೇ ತದೇತತ್ ಅಭಿಸಂಧಾಯ ಯೋಭ್ಯ ಸರ್ವಾನ್ ವಿಶೇಷಯಾಮಾಸ.
ಅಂದ್ರೆ ಈಗ ಪ್ರಶ್ನೆ ಬಂದ್ರೆ ಭಗವಂತ ನಿತ್ಯ ತರುಣರೂಪವೂ ಇದೆ, ಎಲ್ಲ ರೂಪಗಳು ಭಗವಂತನಿಗಿದೆ ಅನ್ನೋ ತೋರಿಸಲಿಕ್ಕೋಸ್ಕರವಾಗಿ ಈ ಶ್ಲೋಕವನ್ನು ಹೇಳ್ತಾ ಇದ್ದಾರೆ. ಯುವಕರಿಂದ ಆರಂಭಿಸಿಕೊಂಡು ಎಲ್ಲರಿಗೂ ಭಗವಂತನಿಗೆ ಒಂದು ರೂಪ ಅಂತಿಲ್ಲ. ದೇವತೆಗಳೇ ಅವರವರ ಮಾಯೆಯಿಂದಾಗಿ ಅಥವಾ ಭಗವಂತನ ಅನುಗ್ರಹದಿಂದಾಗಿ ಅನೇಕ ರೂಪಗಳನ್ನು ತೆಗೆದುಕೊಳ್ತಾರೆ ಅಂದ್ರೆ ದೇವತೆಗಳಿಗೂ ಒಡೆಯನಾಗಿರ್ತಕ್ಕಂಥ ಭಗವಂತ ಭಿನ್ನ ರೂಪಗಳನ್ನು ತೆಗೆದುಕೊಳ್ತಾನೆ ಅಂತ ಪ್ರತ್ಯೇಕವಾಗಿ ಹೇಳ್ಬೇಕಾಗಿಲ್ಲ. ಈಗ ಭಗವಂತನಿಗೆ ಅನಂತ ರೂಪಗಳು ಅಂತ ಇದರ ಅಭಿಪ್ರಾಯ ಇನ್ನೂ ಇದೆ. ಅದು ನಾಳೆ ಪಾಠದಲ್ಲಿ ನೋಡೋಣ. ಶ್ರೀಕೃಷ್ಣ ಅರ್ಪಣ ಮಸ್ತು.